ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಮಧ್ಯರಾತ್ರಿ ತನಕ ಎಸ್ಐಟಿಯಿಂದ ಸೌಜನ್ಯ ಮಾವನ ವಿಚಾರಣೆ ನಡೆದಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವು ಪಡೆದಿರುವಂತಹ ಈ ಒಂದು ಎಸ್ಐಟಿ ತನಿಖೆ ಮತ್ತೊಂದು ತಿರುವನ್ನ ಪಡೆಯಬಹುದು. ಮೃತ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವನ್ನ ಪಡೆದುಕೊಳ್ಳಬಹುದು ಈ ಒಂದು ಎಸ್ಐಟಿ ತನಿಖೆ. ನೋಡಿ, ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಈತನನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ಗಿರೀಶ್ ಮಠಣ್ಣನವರ ಅವರ ಮುಂದೆನೆ ಕೂರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಡ್ರಿಲ್ ಮಾಡಿರೋದು ಈಗಾಗಲೇ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಯೂಟ್ಯೂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ಗೆ ಈ ಬೋಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿತ್ತು, ಅವರನ್ನ ಇಟ್ಕೊಂಡು ಅಪಪ್ರಚಾರವನ್ನ ಮಾಡಿತ್ತು, ಅವರನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿಯಿಂದ ಸೌಜನ್ಯ ಮಾವನನ್ನ ನಿನ್ನೆ ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಮಧ್ಯರಾತ್ರಿ ತನಕ ಎಸ್ಐಟಿಯಿಂದ ಸೌಜನ್ಯ ಮಾವನ ವಿಚಾರಣೆ ನಡೆದಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವು ಪಡೆದಿರುವಂತಹ ಈ ಒಂದು ಎಸ್ಐಟಿ ತನಿಖೆ ಮತ್ತೊಂದು ತಿರುವನ್ನ ಪಡೆಯಬಹುದು. ಮೃತ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವನ್ನ ಪಡೆದುಕೊಳ್ಳಬಹುದು ಈ ಒಂದು ಎಸ್ಐಟಿ ತನಿಖೆ. ನೋಡಿ, ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಈತನನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ಗಿರೀಶ್ ಮಠಣ್ಣನವರ ಅವರ ಮುಂದೆನೆ ಕೂರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಡ್ರಿಲ್ ಮಾಡಿರೋದು ಈಗಾಗಲೇ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಯೂಟ್ಯೂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ಗೆ ಈ ಬೋಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿತ್ತು, ಅವರನ್ನ ಇಟ್ಕೊಂಡು ಅಪಪ್ರಚಾರವನ್ನ ಮಾಡಿತ್ತು, ಅವರನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿಯಿಂದ ಸೌಜನ್ಯ ಮಾವನನ್ನ ನಿನ್ನೆ ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಮಧ್ಯರಾತ್ರಿ ತನಕ ಎಸ್ಐಟಿಯಿಂದ ಸೌಜನ್ಯ ಮಾವನ ವಿಚಾರಣೆ ನಡೆದಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವು ಪಡೆದಿರುವಂತಹ ಈ ಒಂದು ಎಸ್ಐಟಿ ತನಿಖೆ ಮತ್ತೊಂದು ತಿರುವನ್ನ ಪಡೆಯಬಹುದು. ಮೃತ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಜಯಂತ್, ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವನ್ನ ಪಡೆದುಕೊಳ್ಳಬಹುದು ಈ ಒಂದು ಎಸ್ಐಟಿ ತನಿಖೆ. ನೋಡಿ, ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಈತನನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ಗಿರೀಶ್ ಮಠಣ್ಣನವರ ಅವರ ಮುಂದೆನೆ ಕೂರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಡ್ರಿಲ್ ಮಾಡಿರೋದು ಈಗಾಗಲೇ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಯೂಟ್ಯೂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ಗೆ ಈ ಬೋಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿತ್ತು, ಅವರನ್ನ ಇಟ್ಕೊಂಡು ಅಪಪ್ರಚಾರವನ್ನ ಮಾಡಿತ್ತು, ಅವರನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿಯಿಂದ ಸೌಜನ್ಯ ಮಾವನನ್ನ ನಿನ್ನೆ ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಮಧ್ಯರಾತ್ರಿ ತನಕ ಎಸ್ಐಟಿಯಿಂದ ಸೌಜನ್ಯ ಮಾವನ ವಿಚಾರಣೆ ನಡೆದಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ಜಯಂತ್ ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವು ಪಡೆದಿರುವಂತ ಈ ಒಂದು ಎಸ್ಐಟಿ ತನಿಖೆ ಮತ್ತೊಂದು ತಿರುವನ್ನ ಪಡೆಯಬಹುದು. ಮೃತ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಜಯಂತ್ ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವನ್ನ ಪಡೆದುಕೊಳ್ಳಬಹುದು ಈ ಒಂದು ಎಸ್ಐಟಿ ತನಿಖೆ. ನೋಡಿ, ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಈತನನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ಗಿರೀಶ್ ಅವರ ಮುಂದೆನೆ ಕೂರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಡ್ರಿಲ್ ಮಾಡಿರೋದು ಒಂದು ಈಗಾಗಲೇ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಯೂಟ್ಯೂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ಗೆ ಈ ಬೋಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿತ್ತು, ಅವರನ್ನ ಇಟ್ಕೊಂಡು ಅಪಪ್ರಚಾರವನ್ನ ಮಾಡಿತ್ತು, ಅವರನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿಯಿಂದ ಸೌಜನ್ಯ ಮಾವನನ್ನ ನಿನ್ನೆ ಪ್ರಶ್ನೆ ಕೇಳಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಮಧ್ಯರಾತ್ರಿ ತನಕ ಎಸ್ಐಟಿಯಿಂದ ಸೌಜನ್ಯ ಮಾವನ ವಿಚಾರಣೆ ನಡೆದಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜಯಂತ್ ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವು ಪಡೆದಿರುವಂತ ಈ ಒಂದು ಎಸ್ಐಟಿ ತನಿಖೆ ಮತ್ತೊಂದು ತಿರುವನ್ನ ಪಡೆಯಬಹುದು. ಮೃತ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ವಿಚಾರಣೆ ಮಾಡಿದ್ದಾರೆ. ಜಯಂತ್ ಅಭಿಷೇಕ್ ಮಠಣ್ಣನವರ್ ಮೂವರ ಜೊತೆ ಕೂರಿಸಿ ವಿಠಲ್ ಗೌಡಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿ ಕಚೇರಿಯಲ್ಲಿ ವಿಚಾರಣೆ ನಡೆದಿದೆ. ಮತ್ತೊಂದು ತಿರುವನ್ನ ಪಡೆದುಕೊಳ್ಳಬಹುದು ಈ ಒಂದು ಎಸ್ಐಟಿ ತನಿಖೆ. ನೋಡಿ, ಸೌಜನ್ಯ ಮಾವ ವಿಠಲ್ ಗೌಡ ಅಂತ ಈತನನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಒಂದು ಗಿರೀಶ್ ಅವರ ಮುಂದೆನೆ ಕೂರಿಸಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಡ್ರಿಲ್ ಮಾಡಿರೋದು ಒಂದು ಈಗಾಗಲೇ ಸಾಕಷ್ಟು ತಿರುವನ್ನ ಪಡಿತಾ ಇದೆ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರೋದು. ಈಗಾಗಲೇ ಯೂಟ್ಯೂಬರ್ಸ್ ಯಾರ್ಯಾರು ಯೂಟ್ಯೂಬರ್ಸ್ಗೆ ಈ ಬೋಡೆ ಗ್ಯಾಂಗ್ ಷಡ್ಯಂತ್ರವನ್ನ ಮಾಡಿತ್ತು, ಅವರನ್ನ ಇಟ್ಕೊಂಡು ಅಪಪ್ರಚಾರವನ್ನ ಮಾಡಿತ್ತು, ಅವರನ್ನು ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ಐಟಿಯಿಂದ ಸೌಜನ್ಯ ಮಾವನನ್ನ ನಿನ್ನೆ ಪ್ರಶ್ನೆ ಕೇಳಿದ್ದಾರೆ.